ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಸಿದ್ಧಾರೂಢರನ್ನು ಸ್ಮರಿಸಿಕೊಂಡು ಹಿಂಚೇರಿ ಸಂಪ್ರದಾಯದ ಗುರು ಪರಂಪರೆಗೆ ಶರಣೆಂದರು. ಇವತ್ತಿನ ಒಂದು ಗ್ರಾಮದ ಸಿದ್ದೇಶ್ವರ ಕೊತ್ಮುದ್ದಿಗೆಗೆ ಹಣಿಮಣಿದು ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ದರೂರದ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಗಂಗಾಧರ ಶರಣರ ಪವಿತ್ರ ಅವರಿಗೆ ವಂದಿಸುತ್ತಾ ಈಗಾಗಲೇ ಮಾತನಾಡಿರ್ತಕ್ಕಂಥ 6 ಶಾಸ್ತ್ರದ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ರವಿಯಣ್ಣ ಹಂಜಿ ಅವರಲ್ಲಿ ಮತ್ತು ಈಗಾಗಲೇ ಅವರ ಸೇವೆಯನ್ನು ಪ್ರವಚನವನ್ನು ಮುಗಿಸಿ ನಿರ್ಗಮಿಸಿರ್ತಕ್ಕಂಥ ಶರಣರು ಮತ್ತು ಮಾನವರಲ್ಲಿನ ದೇವರನ್ನು ಹುಡುಕು ಅಂತಕ್ಕಂಥ ಅಮೃತವಾಣಿಯನ್ನು ನೀಡ್ತಕ್ಕಂಥ ಕೆಂಪವಾಡ ಸಿದ್ದು ಶರಣರಲ್ಲಿ ಅಧಿಕಾರನಾಗಿ ಹಿಂಚೇರಿ ಸಂಪ್ರದಾಯ ನಿಯಮಾನುಸಾರವಾಗಿ ಎಲ್ಲ ಉಪಾಸನೆಗಳನ್ನು ಮುಂಜಾನೆ ಮೆಸುಗಿನಲ್ಲೇ ಪ್ರಾರ್ಥನೆ ಅಂದರೆ ಕಾಕಡಾರತಿ, ಮುಂಜಾನೆ ಭಜನೆ, ಮಧ್ಯಾಹ್ನ ಭಜನೆ ಹಾಗೂ ರಾತ್ರಿ ವಾರ ಬಂದರು ಇವೆಲ್ಲ ಅಚ್ಚುಕಟ್ಟಾಗಿ ಪ್ರಪಂಚದೊಳಗಿದ್ದು ಕೇಳಿ ಸಾಧನೆಯನ್ನು ನಡೆಸಿರ್ತಕ್ಕಂಥ ನಮ್ಮ ಸಿದ್ಧಲಿಂಗ ಶರಣರಲ್ಲಿ ಹಾಗೂ ಇಲ್ಲಿಯವರೆಗೆಲ್ಲ 6 ಶಾಸ್ತ್ರದ ಒಂದು ವಿವರಣೆಯನ್ನು ಆ ಪ್ರಕಾರ ಗುರು ಆಜ್ಞೆ ಪ್ರಕಾರನೇ ನಡಿಬೇಕನ್ನತಕ್ಕಂಥದ್ದು ಬೋಧಿಸಿರ್ತಕ್ಕಂಥ ನಮ್ಮ ದಾಳಿ ಶರಣರಲ್ಲಿ, ದಾಸೋಹ ವಾಚನ ಮಾಡಿರ್ತಕ್ಕಂಥ ಅಡಿಯೋಗ ಶರಣರಲ್ಲಿ, ಇನ್ನುಳಿದ ಎಲ್ಲ ಶರಣರಲ್ಲಿ ತಾಯಂದರಲ್ಲಿ ಶರಣಿರುತ್ತಾ ಈಗಾಗಲೇ ಸಮಯ 1 ಗಂಟೆ ಸಂಪಿಸಿದೆ. ಆಗ ಪರಮ ಪೂಜರು ಆಶೀರ್ವಚನವನ್ನು ಕೇಳಬೇಕಾಗಿತ್ತು. ಅಲ್ಲಿವರೆಗೆ ಇವತ್ತಿನ ವಿಷಯ ಪವಾಡ್ ಮಾಮವರ ಪುಣ್ಯತಿಥಿ ನಿಮಿತ್ತಾರ್ಥವಾಗಿ. ಯಾಕಂತಂದರೆ ಅವರು ಸ್ವಲ್ಪ ನೆನಪಿಸ್ಕೊಂಡ್ರೆ ನಾವು ಚಿಕ್ಕಂದಿನಿದ್ದಾಗ ನಮ್ಗಿಂತಲೂ 1-2 ವರ್ಷ ಮೇಲ್ಪಟ್ಟ ಹಿರಿಯರು ಅವಾಗಲೂ ಸಹಿತ ಅವರೆಲ್ಲ ಉಪಾಸನೆಯನ್ನು ಹಿಂಚೇರಿ ಸಂಪ್ರದಾಯದ ನಿಯಮವನ್ನು ಪಾಲಿಸ್ತಿದ್ರು. ಬಹಳ ಕಷ್ಟದೊಳಗಿದ್ದರೂ ಸಹಿತ ಪಾಲನೆ ಮಾಡ್ತಿದ್ರು. ಅದರ ಅವರ ಸಾಕ್ಷಿ ಅಂತಂದರೆ ಇವತ್ತ ಪುಣ್ಯತಿಥಿನ ಅದರ ಸಾಕ್ಷಿ ಅಂತ ಅನ್ಬೋದು. ಇವತ್ತಿನ ವಿಷಯ ವಿಮಲ ಬ್ರಹ್ಮ ನಿರೂಪಣೆ. ಸ್ವಲ್ಪದರಲ್ಲಿ ಹೇಳಕ್ಕೆ ಬರೆದಿದ್ರು ಸಹಿತ ಸುಮ್ಮ ತಿಳಿದ ಮಟ್ಟಿಗೆ ಅದನ್ನು ನಾವು ವಿವರಣೆಯನ್ನು ಕೊಡ್ಕೊತ ಹೋಗೋಣ. ಅಂತ ಅದನ್ನ ಪರಮ ಪೂಜ್ಯರ ಮುಂದನ್ನೆಲ್ಲ ಸವಿಸ್ತಾರವಾಗಿ ಹೇಳ್ತಾರೆ. ವಿಮಲ ಬ್ರಹ್ಮ ನಿರೂಪಣೆ. ವಿಮಲ ಬ್ರಹ್ಮದಲ್ಲಿ ಪ್ರಥಮವಾಗಿ ಮೊದಲೇ ಶ್ಲೋಕಿನಲ್ಲಿ ಧರು ಜಾತ ಧರಿಚಾನೆ ತಾಕು ಜಾತ ತಾಕಿತಾನೆ ಜೇತೆ ತೇತೆ ಆಹಿ ಚಾಹಿ ಪರಬ್ರಹ್ಮತೆ ಅಂತಕ್ಕಂಥದ್ದನ್ನು ಮೊದಲೇ ಶ್ಲೋಕಿನಲ್ಲಿ ಹೇಳ್ತಾರೆ. ಹಿಂದಿನ ಬಂದ ಶುದ್ಧ ಸಾರ ಶ್ರವಣ ಶುದ್ಧ ಪ್ರತ್ಯಯ ಚಿಮನ ವಿಜ್ಞಾನಿ ಪಾವತವನ್ನು ಸಹಜಿಸಿ ಹೋದೆ. ಈ ಶ್ಲೋಕವನ್ನು ಸಿದ್ಧಲಿಂಗ ಹೇಳಿದರು. ಮತ್ತು ಅದರಿಂದ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ झाले साधनाचे फळ संसार झाला सफळ निर्गुण ब्रह्मचे निश्चळ ಅಂತರಿ ಬಿಂಬನೆ. ನಾವೇನು ತಿಳ್ಕೊತೀವಿ ಸಾಧನೆಯನ್ನು ಮಾಡಿದ್ರೆ ಪ್ರಪಂಚದೊಳಗೆ ಸುಖ ಆಗ್ತದೆ. ಪ್ರಪಂಚದೊಳಗೆ ಸುಖ ಆಗ್ತದಿಲ್ಲ ಅನ್ನಂಗಿಲ್ಲ. ಪ್ರಪಂಚ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ಇವು ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಅಂತಕ್ಕಂಥ ಪಂಚ ವಿಷಯಗಳನ್ನು ಪ್ರಪಂಚ ಅನ್ಬೋದು ಮತ್ತು ಸಂಸಾರವನ್ನು ಅನ್ಬೋದು. ಇದೊಂದು ದೃಷ್ಟಾಂತ ಮುಖಾಂತರವಾಗಿ ಒಬ್ಬ ರಾಜ ಮಹಾರಾಜ ಶ್ರೇಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಲ್ಲಿ ಕೇಳ್ತಾನೆ, ನಾನು ಬ್ರಹ್ಮನ ಕಾಣಬೇಕಾದ್ರೆ ಹೇಗೆ ಮಾಡಬೇಕು, ಪರಬ್ರಹ್ಮನ ಕಾಣಬೇಕಾಗ್ತದೆ. ಅವರ ಸೂಕ್ಷ್ಮ ಅವರ ಭಾಷೆಯಲ್ಲಿ ಹೇಳ್ತಾರೆ, ನಿನ್ನ ನರಬಲಿಯನ್ನು ನನಗೆ ಕೊಡು, ಆವಾಗ ನೀನು ಆ ಪರಬ್ರಹ್ಮನನ್ನು ಕಾಣ್ತೀಯ. ನರಬಲಿಯನ್ನು ಕೊಡೋದನ್ನು ಅವಾಗ ಯಾವ ಅನುಭವನೂ ಇರೋಂಗಿಲ್ಲ. ಅವಾಗ ಅವ ಹುಡುಕ್ಯಾಡ್ತಾ ಎಲ್ಲರನ್ನು ಕೇಳ್ತಾನೆ. ನರಬಲಿ ಅಂದರೆ ಯಾರನ್ನ ಒಬ್ಬನ ಅವ್ರ ಮುಂದೆ ಬಲಿ ಕೊಡ್ಬೇಕಂತೆ. ಹುಡುಕ್ಯಾಡ್ತಾ ಹೋದಾಗ ಯಾರನ್ನ ಕೇಳ್ತಾನೆ, ನಿನಗೆ ಅಷ್ಟು ರೊಕ್ಕ ಕೊಡ್ತಾನೆ, ಇಷ್ಟು ರೊಕ್ಕ ಕೊಡ್ತಾನೆ, ಪ್ರಾಣ ಕೊಡ್ಲಾಕೆ ಯಾರು ತಯಾರಾಗುತ್ತೆ? ಯಾರೂ ತಯಾರಾಗುತ್ತೆ. ತಿರುಗಾಡ್ತಾ ಅರಣ್ಯದೊಳಗೆ ಹೋಗ್ತಾನೆ. ಅಲ್ಲೊಬ್ಬರ ಅವಧೂತ ಸ್ವರೂಪದೊಳಗಿರ್ತಕ್ಕಂಥ ಒಬ್ಬರ ಕಾಣ್ತಾರೆ. ಅವ್ರನ್ನ ಹೋಗಿ ಕೇಳ್ತಾರೆ,
ನೀ ಯಾರು ಅಂತಂದ್ರೆ ಅವ್ನು ಹೇಳ್ತಾನೆ, ಎಲ್ಲವೂ ಶಿವನಿದ್ದಾನೆ. ಇಲ್ಲೋ ನಿನ್ನ ಊರಿಗೆ ಯಾವುದತ್ತಂದ್ರೆ ಎಲ್ಲವೂ ಶಿವನಿದ್ದಾನೆ. ಎಲ್ಲವೂ ಶಿವನಿದ್ದಾನೆ ಅಥವಾ ಎಲ್ಲವೂ ಬ್ರಹ್ಮನಿದ್ದಾನೆ? ಅವ್ರು ಕೇಳ್ತಾನೆ, ಏನೋ ಒಬ್ಬ ಹುಚ್ಚು ಮನುಷ್ಯ ಕಾಣ್ತಾನೆ, ಇವನನ್ನು ಓದಿ ಬಲಿ ಕೊಡ್ಬೇಕಂತ ಹೇಳಿ ಅವನನ್ನು ತೊಗೊಂಡು ಬರ್ತಾರೆ. ಏನಾದರೂ ಸ್ವಲ್ಪ ಪ್ರಸಾದ ಮಾಡ್ತೇನೆ ಕೇಳೋಣ. ಅವರು ಎಲ್ಲವೂ ಬ್ರಹ್ಮನಿದ್ದಾನೆ. ಇದು ಒಂದು ವಾಕ್ಯ. ಕರ್ಕೊಂಡು ಬಂದ ಗುರು ಸನ್ನಿಧಾನದಲ್ಲಿ ಒಳಗೆ ಕರ್ಕೊಂಡು ಬರ್ತಾರೆ. ಅವನನ್ನು ಕಟ್ಟಿ ಕೊರಳಿ ಕಟ್ಟಿ ಇದು ಮಾಡಿ, ನಿನ್ನ ಆಶೆ ಏನಿದೆ ಅಂತ ಕೇಳ್ತಾರೆ. ಅವರು ಆಶೆ ಏನಿದೆ ಅಂದ್ರೆ ಎಲ್ಲವೂ ಬ್ರಹ್ಮನಿದ್ದಾನೆ ಅಂತ. ಎಲ್ಲವೂ ಬ್ರಹ್ಮನಿದ್ದಾನೆ ಅಂತಂದ್ರೆ ಏನಿತ್ತು ಅನ್ನೋದ್ರೊಳಗಾರ ಗುರುಗಳು ಬರ್ತಾರೆ. ಹುಚ್ಚ ಆತಾರ, ಯಾಕೆ ಅಂತಂದಿದ್ವಿ? ಇಲ್ಲ, ನೀವು ನರಬಲಿಯನ್ನು ಕೊಡೋದು ಹೇಳಿಲ್ಲ. ನರಬಲಿನ ಆತ್ಮ ಕೊಡೋದಿಲ್ಲೋ, ನಿನ್ನ ಸೂಕ್ಷ್ಮ ಶರೀರದಲ್ಲಿ ತಯಾರಾಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನತಕ್ಕಂಥ ಸೂಕ್ಷ್ಮ ಶರೀರವನ್ನು ನನಗೆ ಬಲಿ ಕೊಡೋದು ಹೇಳಿಲ್ಲ. ಅವಾಗ ಆ ರಾಜ ಸಹಿತ ತನ್ನ ಇಡೀ ಐಶ್ವರ್ಯವನ್ನು ತ್ಯಾಗ ಮಾಡಿ ತನ್ನ ತನುಮನ ದನಗಳನ್ನು ಗುರು ಸನ್ನಿಧಾನದಲ್ಲಿ ಒಪ್ಪಿಸಿ, ಅವಾಗ ಗುರು ಸನ್ನಿಧಾನದಲ್ಲಿ ಉಳ್ಕೊಂಡು ಮಹಾವಾಕ್ಯ ಉಪದೇಶದಿಂದ ಮೂಲ ಪರಬ್ರಹ್ಮನ ಕಾಣಲ್ಲ ಅಂತ ಹೇಳಿ ಬರ್ತೈತಿ. ಅದಕ್ಕೆ ಇಂಥದ್ದು ನಾವೆಲ್ಲ ಕಾಣೋಣ. ಅಂಥ ಸದ್ಬುದ್ಧಿಯನ್ನು ಸದ್ಗುರುಗಳು ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತೇಳಿ ಮುಂದೆ ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನು ಶಾಂತ ಚಿತ್ತವಾಗಿ ನಾವೆಲ್ಲರೂ ಕೇಳ್ಕೊಂಡು ಪುನೀತರಾಗೋಣ ಅಂತೇಳಿ ನಾನು ಎರಡು ವಾಕ್ಯ ಪುಸ್ತಕಗಳನ್ನು ಗುರುಪಾದರಿಂದ ಅರ್ಪಣೆ ಮಾಡಿ ತಮ್ಮಲ್ಲಿ ಇಷ್ಟ. ಸ್ವಲ್ಪ ಸಮಯದಲ್ಲಿ ಆದರೂ ಸಹಿತ ಅತ್ಯಂತ ಸುಂದರವಾಗಿ ವಿಷಯವನ್ನು 2-3 ಶ್ಲೋಕಗಳ ಮುಖಾಂತರ ನಿಮ್ಮೆಲ್ಲರಿಗೆ ಮನಮುಟ್ಟುವಂತೆ ತಮ್ಮ ದಿವ್ಯವಾದ ವಚನಾಮೃತವನ್ನು ದಯಪಾಲಿಸಿದ ಶ್ರೀ ಗಂಗಣ್ಣ ಬೀಳೂರು ಶರಣರು ಕಕ್ಕಮರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಶ್ರೀ ಗಂಗಾಧರ ಶಾಸ್ತ್ರಿಗಳು ದರೂರವರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ನಮ್ಮೆಲ್ಲರ ವತಿಯಿಂದ ಪ್ರಾರ್ಥಿಸ್ತೇವೆ.